ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯ ಅವರು ಬರೆದಿರೋ ಅಂಥ ವಚನದ ವಿಶ್ಲೇಷಣೆಯನ್ನು ಕೊಡ್ತೀನಿ. ಇವರು ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಮ ಜೀವನಕ್ಕೆ ಸಂದೇಶಗಳನ್ನು ಕೊಡೋ ಅಂಥ ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾನು ಒಂದನ್ನು ಆಯ್ಕೆ ಮಾಡಿಕೊಂಡು ಅದರ ವಿಶ್ಲೇಷಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತೀನಿ. ವಿಡಿಯೋ ನೋಡ್ತಾ ಇರೋವಂಥವ್ರು ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ನಮ್ಮ ಅಂಬಿಗರ ಚೌಡಯ್ಯ ಅವರು ಬರೆದಿರೋ ಅಂಥ ವಚನ ಯಾವುದು ಅಂತ ನೋಡೋದಾದರೆ ಇಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋವರೆಗೂ ಒಂದಲ್ಲ ಒಂದು ಚಿಂತೆಯಲ್ಲಿ ಯಾವಾಗಲೂ ಮುಳುಗಿರ್ತಾನೆ. ಈ ಚಿಂತೆ ಅನ್ನೋದು ಕೊನೆಗೆ ಚಿತೆಯಾಗಿ ಆತನನ್ನು ಕಾಡುತ್ತೆ. ಹಾಗಾದರೆ ಈ ಮನುಷ್ಯ ಯಾವ ಚಿಂತೆಯಲ್ಲಿ ಮುಳುಗಿರ್ತಾನೆ ನೋಡೋಣ ಅಂತೇಳಿ ಒಂದು ವಚನದಲ್ಲಿ ಹೇಳಿದ್ದಾರೆ. ಹಾಗಾದರೆ ಆ ಚಿಂತೆಗಳು ಯಾವುವು ಅಂತ ನೋಡೋಣ. ಇಲ್ಲಿ ಈ ಚೌಡಯ್ಯ ಅವರು ಒಂದು ಕಡೆ ಹೇಳ್ತಾರೆ, ಈ ಮನುಷ್ಯನಿಗೆ ಅಂದರೆ ಏನು ಇಲ್ಲದೆ ಇರೋ ಬಡವನಿಗೆ ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಇಡುವ ಚಿಂತೆ, ಇಡಲಾದರೆ ಹೆಂಡತಿಯ ಚಿಂತೆ, ಹೆಂಡತಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕುವ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು ನಾ, ಆದರೆ ಶಿವನ ಚಿಂತೆಯಲ್ಲಿ ಇದ್ದವರ ಒಬ್ಬರನ್ನು ಕಾಣೆನೆಂದಾತ ಅಂಬಿಗರ ಚೌಡಯ್ಯ ಅನ್ನೋದು ಈ ವಚನ. ಇಲ್ಲಿ ಹೇಳ್ತಾರೆ, ಈಗ ಏನು ಇಲ್ಲದೆ ಇರೋ ಬಡವ ನನಗೆ 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕಪ್ಪ, ನನಗಿನ್ನೇನು ಬೇಡ, ನನಗೆ ಊಟ ಅನ್ನ ಸಿಕ್ಕಿದ್ರೆ ಸಾಕು ಅಂತೇಳಿ ಬಯಸ್ತಾನೆ. ಆತನಿಗೆ 3 ಹೊತ್ತು ಊಟ ಸಿಕ್ಕಿದ ಮೇಲೆ ನನಗೆ ಹಾಕೋಣಕ್ಕೆ ಬಟ್ಟೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತೇಳಿ ಬಯಸ್ತಾನೆ. ಸರಿ, ಆತನಿಗೆ ಸ್ವಲ್ಪ ದಿನ ಕಳೀತು, ಹಾಗೆ ಊಟದ ಜೊತೆಗೆ ಬಟ್ಟೆನೂ ಸಿಕ್ತು. ಇದೆ, ಊಟ ಸಿಕ್ತು, ಬಟ್ಟೆ ಸಿಕ್ತು, ಇವೆರಡು ಸಿಕ್ಕಿದ ಮೇಲೆ ಆ ವ್ಯಕ್ತಿಗೆ ನಾನು ಕೂಡಿಡಬೇಕು, ಏನಾದರೂ ಸಂಪಾದನೆ ಮಾಡಬೇಕು, ಕೂಡಿಡಬೇಕು ಅನ್ನೋ ಚಿಂತೆ ಬರುತ್ತೆ. ಕೂಡಿಡೋದಕ್ಕೆ ಶುರು ಮಾಡ್ತಾನೆ. ಊಟ ಸಿಕ್ತು, ಬಟ್ಟೆ ಸಿಕ್ತು, ಕೂಡಿಡೋದಕ್ಕೂ ಶುರು ಮಾಡ್ತಾನೆ. ಆಗ ನಾನು ಮದುವೆ ಆದರೆ ಚೆನ್ನಾಗಿರುತ್ತೆ, ಮದುವೆ ಆಗಿ ಹೆಂಡತಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಮದುವೆ ಆಗ್ತಾನೆ. ಹೆಂಡತಿ ಮನೆಗೆ ಬರ್ತಾಳೆ. ಹೆಂಡತಿ ಬಂದಮೇಲೆ ಹೇಗೋ ಮದುವೆ ಆಯಿತು, ಇನ್ನು ಮಕ್ಕಳಿದ್ರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ಮಕ್ಕಳು ಆಗ್ತವೆ. ಒಂದು 3-4 ಜನ ಮಕ್ಕಳು ಆದಮೇಲೆ ಅವನಿಗೆ ಬದುಕಿನ ಚಿಂತೆ ಶುರುವಾಗುತ್ತೆ. ಹೆಂಡತಿ ಮಕ್ಕಳು ಅನ್ನೋ ಸಂಸಾರ ಇದೆ, ಇವನ್ನೆಲ್ಲರೂ ನಿಭಾಯಿಸ್ಕೊಂಡು ಹೋಗಬೇಕು, ಮುಂದೆ ಹೇಗಪ್ಪ ಅನ್ನೋ ಒಂದು ಬದುಕಿನ ಚಿಂತೆ ಆಗುತ್ತೆ. ಆಗ ದುಡಿತಾನೆ, ಸಂಪಾದನೆ ಮಾಡ್ತಾನೆ, ಹೆಂಡತಿ ಮಕ್ಕಳನ್ನು ನೋಡಿಕೊಂಡು ಹೀಗೆ ದಿನಗಳನ್ನು ಕಳೀತಾ ಇರ್ತಾನೆ. ಹೀಗೆ ವಯಸ್ಸಾಗ್ತಾ ಆಗ್ತಾ ತನ್ನ ಜವಾಬ್ದಾರಿಗಳು ಎಲ್ಲವನ್ನು ನಿಭಾಯಿಸ್ಕೊತಾ ಬರ್ತಾನೆ. ಕೊನೆಗೆ ಆತನಿಗೆ ಮರಣದ ಚಿಂತೆ ಅನ್ನೋದು ಕೂಡ ತಲೆಯಲ್ಲಿ ತುಂಬಿಕೊಳ್ಳುತ್ತೆ. ಹೀಗೆ ಎಲ್ಲ ಸಂಪಾದನೆ ಮಾಡಿದೆ, ಹೆಂಡತಿ ಮಕ್ಕಳು ಮತ್ತು ತನ್ನ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಕೊಂಡು ಬಂದೆ. ಈಗ ವಯಸ್ಸಾತು, ಸಾವು ಅನ್ನೋದು ಯಾವಾಗ ಬರುತ್ತೋ ಏನೋ ಅನ್ನೋ ಒಂದು ಸಾವು ಮರಣದ ಚಿಂತೆಯಲ್ಲಿ ಈ ಮನುಷ್ಯ ಮುಳುಗಿ ಹೋಗ್ತಾನೆ. ಅದಕ್ಕೆ ಇಲ್ಲಿ ಚೌಡಯ್ಯ ಹೇಳ್ತಾರೆ, ಈ ಥರ ಎಲ್ಲ ಚಿಂತೆಗಳನ್ನು ತುಂಬಿಕೊಂಡಿರೋ ಅಂಥ ಮನುಷ್ಯನ ನಾನು ಕಣ್ಣಾರೆ ನೋಡಿದೆ. ನನ್ನ ಕಣ್ಣಿಗೆ ಬರೀ ಇಂಥ ಚಿಂತೆಯಲ್ಲಿ ಮುಳುಗಿರೋ ಅಂಥವರೇ ಕಾಣಿಸ್ತಾ ಇದ್ದಾರೆ. ಆದರೆ ಶಿವನ ಚಿಂತೆಯಲ್ಲಿ ಮುಳುಗಿರೋ ಅಂಥ ಒಬ್ಬ ವ್ಯಕ್ತಿನೂ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿರ್ತಾನೆ. ಈ ಚಿಂತೆಯಲ್ಲಿ ಆತ ಚಿತೆಯನ್ನು ಮಾಡಿಕೊಂಡು ಕೊನೆಗೊಂದಿನ ಅಳಿದು ಹೋಗ್ತಾ ಇದ್ದಾನೆ. ಆದರೆ ಶಿವನ ನೆನಪಲ್ಲಿ, ಶಿವನ ಧ್ಯಾನದಲ್ಲಿ, ಶಿವನ ಚಿಂತೆಯಲ್ಲಿ ಮುಳುಗಿರೋ ಅಂಥವ್ರನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಅಂತ ಹೇಳಿ ಇಲ್ಲಿ ಚೌಡಯ್ಯ ಅವರು ತನ್ನ ವಚನದ ಮೂಲಕ ಹೇಳ್ತಾರೆ. ಈಗ ನೋಡಿ, ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ, ಹುಟ್ಟದಾಗಿಂದ ಸಾಯೋವರೆಗೂ ಪ್ರತಿದಿನ ಪ್ರತಿ ಕ್ಷಣ ಯಾವುದಾದ್ರೂ ಒಂದು ಚಿಂತೆಯಲ್ಲಿ ಮುಳುಗಿ ಹೋಗ್ತಾನೆ. ಚಿಂತೆ ಮಾಡಿ 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 ಕೊನೆಗೊಂದಿನ ಅನಾರೋಗ್ಯಕ್ಕೆ ತುತ್ತಾಗಿ ತನ್ನ ಪ್ರಾಣವನ್ನು ಕೂಡ ಕಳ್ಕೊಳ್ಳೋ ಅಂಥ ಒಂದು ಸ್ಟೇಜ್, ಒಂದು ಸಂದರ್ಭಕ್ಕೆ ಬರ್ತಾನೆ. ಅಂತ ಈ ಮನುಷ್ಯನ ಬಗ್ಗೆ ಈ ಚೌಡಯ್ಯ ಅವರು ತನ್ನ ವಚನದ ಮೂಲಕ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಈ ವಚನದ ಅರ್ಥ. ಇದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.